ನಿಮ್ಮ ಮುಖ ಫಳಫಳ ಅಂತ ಹೊಳಿತಿರ್ಬೇಕಾ, ತುಂಬ ಚೆನ್ನಾಗಿ ಕಲರ್ ಬರಬೇಕಾ, ಕಲೆಗಳು ಕೂಡ ಹೊರಟೋಗ್ಬಿಡ್ಬೇಕಾ, ಹಾಗಾದರೆ ಮನೇಲೇ ಈ ರೀತಿಯಾದ ಒಂದು ಪೌಡ್ರನ್ನ ರೆಡಿ ಮಾಡ್ಕೊಳ್ಳಿ. 1 ಬೀಟ್ರೋಟು, 1 ಆಲೂಗಡ್ಡೆ ತೊಗೊಂಡಿದ್ದೀನಿ. ಎರಡನ್ನೂ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಅದಾದ ನಂತರ ತುರ್ಕೋಬೇಕಾಗತ್ತೆ. ಇದನ್ನು ಪೌಡ್ರ್ ಮಾಡಿ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮೊಡವೆಯಲ್ಲಿ ಆಗಿರುವಂಥ ಕಲೆಗಳಿರಲಿ, ಬಂಗಿರಲಿ ಹೊರಟೋಗ್ಬಿಡುತ್ತೆ. 1 ತಿಂಗಳ ಕಾಲ ಈ ಪೌಡ್ರನ್ನ ಸ್ಟೋರ್ ಮಾಡ್ಕೊಳ್ಳಿ. ಅದಾದ ನಂತರ ದಿನಾ ಅಪ್ಲೈ ಮಾಡ್ತಾ ಬನ್ನಿ. ನೋಡಿ, ಇವಾಗ ತುರಿದು ರೆಡಿ ಆಗಿದೆ. ಇವಾಗ ಎಳೆ ಬಿಸಿಲಲ್ಲಿ ಇದನ್ನು ಒಣಗಿಸ್ಕೊಬಿಡಿ. 2 ರಿಂದ 3 ದಿನ ಬೇಕಾಗುತ್ತೆ ಒಣಗಲಿಕ್ಕೆ. ಅದಾದ ನಂತರ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು 1 ಬೌಲ್ ಆಗುವಷ್ಟು ಹುರಿಗಡಲೆ ಮಿಕ್ಸ್ ಮಾಡಿ, ಅದಾದ ನಂತರ ನೈಸ್ ಆದಂಥ ಪೌಡ್ರನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಇದನ್ನು ನೀವು ಈ ಪೌಡ್ರನ್ನ ಜರಡಿ ಕೂಡ ಇಟ್ಕೋಬಹುದು. ಪೌಡ್ರ್ ರೆಡಿ ಆಯಿತು. ತಿಂಗ್ಳುಗಟ್ಟಲೆ ಒಂದು ಡಬ್ಬಿ ಒಳಗೆ ಈ ಪೌಡ್ರನ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಹಾಲಿನ ಕೆನೆ ಜೊತೆಗೆ ಅರ್ಧ ಸ್ಪೂನ್ ಆಗುವಷ್ಟು ಈ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆಯೋ ಅವರು ಹಾಲಿನ ಕೆನೆ ಜೊತೆಗೆ ಈ ಪೌಡ್ರನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಮತ್ತು ಕೈಗೆ ಅಪ್ಲೈ ಮಾಡಿಕೊಂಡು 20 ನಿಮಿಷ ಆದ ನಂತರ ಉಗುರು ಬೆಚ್ಚಗೆ ನೀರಲ್ಲಿ ತೊಳಿತಾ ಬನ್ನಿ. ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಯಾರಿಗೆಲ್ಲ ಆಯ್ಲಿ ಸ್ಕಿನ್ ಇದೆಯೋ ಅವರು ಹುಳಿ ಮೊಸರು ತೊಗೊಂಡ್ಬಿಟ್ಟು ಇದನ್ನು ಒಂದು ಅರ್ಧ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಅದನ್ನು ಅಪ್ಲೈ ಮಾಡ್ಕೋಬೇಕು. ಎರಡೂ ಸ್ಕಿನ್ ಅವರಿಗೆ ತುಂಬ ಒಂದು ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ. ಮುಲ್ತಾನಿ ಮಿಟ್ಟಿ ಬಳಸೋಕ್ಕಿಂತ ಈ ರೀತಿಯಾದಂಥ ಪೌಡ್ರ್ ನೀವೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್